ಬೆಂಗಳೂರಲ್ಲಿ ರಾಶಿ ರಾಶಿ ಜಿಲೆಟಿನ್ ಸ್ಫೋಟಕ ಪತ್ತೆಯಾಗಿದೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು. ಜಿಲೆಟಿನ್ ಕಡ್ಡಿಗಳ ಜೊತೆಗೆ ವೈರ್ಗಳು ಕೂಡ ಪತ್ತೆಯಾಗಿವೆ. ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಅವರು ಸಾಗಿ ಹೋದಂತ ಮಾರ್ಗದ ಪಕ್ಕದಲ್ಲಿ ರೋಡ್ ಸೈಡ್ ಅಲ್ಲಿ ಇದೇ ರೀತಿ ಜಿಲೆಟಿನ್ ಪತ್ತೆಯಾಗಿತ್ತು. ಸದ್ಯ ಬಾಂಬ್ ಸ್ಕ್ವಾಡ್ ನಿಂದ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಿದೆ. ಈಗಾಗಲೇ ಕೆಲ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ಈ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಆವಲಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಕಲ್ಲುಕ್ವಾರಿ ಉದ್ಯಮಕ್ಕಾಗಿ ಇದನ್ನ ತರಲಾಗಿತ್ತ ಅಥವಾ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಏನಾದರೂ ಸ್ಫೋಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ದುಷ್ಕೃತ್ಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಅಲ್ಲಿ ತರಲಾಗಿತ್ತ, ಈ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರ, ಹೀಗೆ ಹಲವಾರು ಅನುಮಾನಗಳಂತೂ ವ್ಯಕ್ತವಾಗಿದೆ. ಸದ್ಯಕ್ಕೆ ಬಾಂಬ್ ನಿಷ್ಕ್ರಿಯ ದಳದಿಂದ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಜಿಲೆಟಿನ್ ಕಡ್ಡಿ ವೈರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಾಂಬ್ ನಿಷ್ಕ್ರಿಯ ದಳದಿಂದ ಸ್ಥಳದಲ್ಲಿ ಪರಿಶೀಲನೆ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಜಿಲೆಟಿನ್ ಕಡ್ಡಿಗಳು ರಾಶಿ ರಾಶಿ ಸಿಕ್ಕಿವೆ. ವೈರ್ಗಳು ಕೂಡ ಪತ್ತೆಯಾಗಿದೆ. ಒಂದು ವೇಳೆ ಇದನ್ನ ಗಾಬರಿ ಹುಟ್ಟಿಸ್ಬೇಕು, ಒಂದು ಎಚ್ಚರಿಕೆ ಸಂದೇಶ ಕೊಡಬೇಕು ಅಂತ ಹೇಳಿ ಏನಾದ್ರೂ ಅಲ್ಲಿ ಇಡಲಾಗಿತ್ತ, ಅಥವಾ ಒಂದು ದುಷ್ಕೃತ್ಯ ನಡೆಸಬೇಕು ಅಂತ ಸಂಚನ್ನ ರೂಪಿಸಿ ಈ ಸ್ಫೋಟಕಗಳನ್ನ ಕಲೆಕ್ಟ್ ಮಾಡಲಾಗ್ತಾ ಇತ್ತ, ಹೀಗೆ ಹಲವಾರು ಅನುಮಾನಗಳಂತೂ ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಆಲ್ರೆಡಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಲ್ಲು ಕ್ವಾರಿಗೆ ಸ್ಫೋಟ ಮಾಡೋದಕ್ಕೆ ಇದನ್ನೇನಾದ್ರೂ ತರಲಾಗಿತ್ತ, ಸ್ಫೋಟಕಗಳನ್ನ, ಜಿಲೆಟಿನ್ ಕಡ್ಡಿಗಳನ್ನ, ವೈರ್ಗಳನ್ನ, ಅಥವಾ ದುಷ್ಕೃತ್ಯ ಮಾಡೋದಕ್ಕೆ ಅಂತಾನೆ ಈ ಸ್ಫೋಟಕಗಳನ್ನ ತರಲಾಗಿತ್ತ, ಸಂಗ್ರಹ ಮಾಡಲಾಗ್ತಾ ಇತ್ತ, ಹೀಗೆ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಅಲ್ಲಿ ಸಿಕ್ಕಿರುವಂತಹ ಸ್ಫೋಟಕಗಳನ್ನ, ವಸ್ತುಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದು ಈಗ ಆಲ್ರೆಡಿ ಅನುಮಾನಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸ್ಫೋಟಕ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿ ತನಿಖೆಗೆ ಒಳಪಡಿಸಲಾಗಿದೆ. ಈ ಹಿಂದೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಸಾಗುವಂತ ದಾರಿಯಲ್ಲಿ, ಅಂದ್ರೆ ರೋಡ್ ಸೈಡ್ ಅಲ್ಲಿ ಜಿಲೆಟಿನ್ಗಳು ಪತ್ತೆಯಾಗಿತ್ತು. ಆಗ್ಲೂ ಕೂಡ ಒಂದಿಷ್ಟು ಆತಂಕ ವ್ಯಕ್ತವಾಗಿತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ರೀಸೆಂಟ್ ಆಗಿ ಪ್ರಧಾನಿ ಅವರು ಬಂದಂತ ಸಂದರ್ಭದಲ್ಲೂ ಇದೇ ರೀತಿ ಜಿಲೆಟಿನ್ ಪತ್ತೆಯಾಗಿತ್ತು, ಆಗ್ಲೂ ಆತಂಕ ಇತ್ತು. ಈಗ ರಾಶಿ ರಾಶಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಪ್ರಾಪರ್ ಆಗಿ ಉದ್ದೇಶಪೂರ್ವಕವಾಗಿ ದುಷ್ಕೃತ್ಯ ಮಾಡೋದಕ್ಕೆ ತರಲಾಗಿತ್ತ, ಅಥವಾ ಕಲ್ಲುಕ್ವಾರಿಗೆ ಬಳಕೆ ಮಾಡೋದಕ್ಕೆ ತರಲಾಗಿತ್ತ? ಪ್ರಾಥಮಿಕವಾಗಿ ಪೊಲೀಸರಿಂದ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಸ್ಥಳದಲ್ಲಿ ವಾತಾವರಣ ಹೆಂಗಿದೆ ಮಾದೇಶ್? ಶರ್ಮಿತಾ, ಬೆಂಗಳೂರು ಸಿಟಿ ಗಡಿಯಲ್ಲಿರುವಂತಹ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಡ ಅಗ್ರಹಾರ ಎಂಬ ಜಾಗದಲ್ಲಿ ಈ ರೀತಿಯಾಗಿ ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಯಾವಾಗ ಸ್ಥಳೀಯರಿಂದ ಮಾಹಿತಿ ಬರುತ್ತೋ ಕೂಡಲೇ ಪೊಲೀಸರು ಮತ್ತೆ ಬಾಂಬ್ ಸ್ಕ್ವಾಡ್ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಪತ್ತೆಯಾಗಿರುವಂತಹ ವಸ್ತುಗಳನ್ನ ವಶಪಡಿಯುವಂತ ಕೆಲಸವನ್ನ ಮಾಡಲಾಗಿದೆ. 50 ಡಿಟೋನೇಟರ್ ಕಡ್ಡಿಗಳು ಮತ್ತೆ 225 ಜಿಲೆಟಿನ್ಗಳು ಪತ್ತೆಯಾಗಿದೆ. ಮಾಹಿತಿ ಮೇರೆಗೆ ಈಗಾಗಲೇ ಕಾರ್ಯಾಚರಣೆ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ರಿಂದ 4 ಜನರನ್ನು ಕೂಡ ಈಗಾಗಲೇ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದಂತ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಉಂಟಾಗಿತ್ತು. ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ 2 ತಿಂಗಳು ಬಾಕಿ ಇದೆ. ಆ ಬೆನ್ನಲ್ಲೇ ಈ ರೀತಿಯಾಗಿ ರಾಶಿ ರಾಶಿ ಶೇಖರಣೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದಂತ ಈ ಒಂದು ಕಡ್ಡಿಗಳು ಪತ್ತೆಯಾಗಿರೋದ್ರಿಂದ ಏನಾದರೂ ವಿಧ್ವಂಸಕ ಕೃತ್ಯಕ್ಕೆ ಬಳಸೋದಕ್ಕೆ ಅಥವಾ ಸಂಗ್ರಹ ಮಾಡೋದಕ್ಕೆ ರೀತಿಯಾಗಿ ಸಂಗ್ರಹಿಸಲಾಗಿತ್ತು ಅನ್ನುವಂತ ಅನುಮಾನಗಳು ಮೂಡಿತ್ತು. ಯಾವಾಗ ಒಂದು ವಿಚಾರದ ಬಗ್ಗೆ ಮತ್ತೆ ಯಾರು ತಂದಿಟ್ಟಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲ ವ್ಯಕ್ತಿಗಳನ್ನ ವಶಪಡೆದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ, ಅಂದ್ರೆ ವೆಂಕಟರಾಮರೆಡ್ಡಿ ಮತ್ತೆ 3-4 ಜನ ಆತನ ಜೊತೆ ಇದ್ದಂತಹ ಕೆಲಸಗಾರರನ್ನ ವಶಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಕಲ್ಲು ಕ್ವಾರಿಗೆ ಕೊರೆಯೋದಕ್ಕೆ ಮತ್ತೆ ಸ್ಫೋಟಗೊಳಿಸೋದಕ್ಕೆ ಇದನ್ನ ತೆಗೆದುಕೊಂಡು ಹೋಗ್ತಿದ್ರು ಅಂತೇಳಿ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ವೆಂಕಟರಾಮರೆಡ್ಡಿ ಅಂತೇಳಿ ಆತ ಕ್ವಾರಿಯ ಮಾಲೀಕ. ಆತ ತನ್ನ ಕೆಲಸಗಾರರ ಮೂಲಕ ಇವುಗಳನ್ನ ಕರೆಸಿ ಸಂಗ್ರಹ ಮಾಡಿಸಿಟ್ಟಿದ್ದ, ತರಿಸಿ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಪೊಲೀಸರು ಕೂಡ ಅವರಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಶುರುವಿನ ಸಂದರ್ಭದಲ್ಲಿ ಸಾಕಷ್ಟು ಆತಂಕವನ್ನ
ಉಂಟು ಮಾಡಲಾಗಿತ್ತು. ಸ್ಥಳದಲ್ಲಿ ಒಂದಷ್ಟು ಹೆಚ್ಚಿನ ಬಂದೋಬಸ್ತನ್ನು ಕೂಡ ಪೊಲೀಸರು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರೋಪಿಗಳನ್ನ ವಶಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕಲ್ಲು ಕ್ವಾರಿಗಾಗಿ ಇವರು ಈ ರೀತಿಯಾಗಿ ತರಿಸಿದ್ದಾರೆ ಅಂತೇಳಿ ಸದ್ಯಕ್ಕೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ, ಅಥವಾ ಬೇರೆ ಏನಾದ್ರೂ ಉದ್ದೇಶ ಇತ್ತ ಅಂತೇಳಿ ಪೊಲೀಸರು ವೆರಿಫಿಕೇಶನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಅವರು ಕಲ್ಲು ಕ್ವಾರಿಯನ್ನ ತೆಗೆಯೋದಕ್ಕೆ ಅಥವಾ ಸ್ಫೋಟಿಸೋದಕ್ಕೆ ಏನ್ ಪರ್ಮಿಷನ್ ತೆಗೆದುಕೊಂಡಿದ್ದಾರಾ, ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಇವರೇನಾದ್ರೂ ಪರ್ಮಿಷನ್ ತೆಗೆದುಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಚೆಕ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರು ಈ ಮುಂಚೆ ಕ್ವಾರಿಗಳನ್ನ ಕೊಡಿಸಿದ್ರ ಅಥವಾ ಈ ರೀತಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ನೀಡುತ್ತಿದ್ದಾರಾ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ ಶರ್ಮಿತಾ. ಅಂದ್ರೆ ಇದನ್ನ ಕ್ಯಾರಿ ಮಾಡ್ತಾ ಇದ್ದಾಗ ಪೊಲೀಸರು ವಶಕ್ಕೆ ಪಡೆದಿರೋದಾ ಅಥವಾ ಸಂಗ್ರಹ ಮಾಡಿ ಇಟ್ಟಿದ್ರ ಒಂದ್ ಪ್ಲೇಸ್ ಅಲ್ಲಿ? ಮತ್ತೆ ಈಗ ಸಿಕ್ಕಿರುವಂತ ಜಿಲೆಟಿನ್ ಕಡ್ಡಿಗಳು ಆ ಪ್ರಮಾಣ ಎಷ್ಟಿದೆ, ಅದ್ರ ಜೊತೆಯಲ್ಲಿ ನಿರ್ದಿಷ್ಟವಾಗಿ ಇಂತಿಷ್ಟೇ ಖರೀದಿ ಮಾಡಬೇಕು, ಅದ್ರ ಬಗ್ಗೆ ಏನಾದ್ರೂ ಗೈಡ್ಲೈನ್ಸ್ ಇದೆಯಾ ಮಾದೇಶ್? ಶರ್ಮಿತಾ, ಖಂಡಿತವಾಗ್ಲೂ ಕೂಡ ಈ ಒಂದು ಕ್ವಾರಿಯನ್ನ ಸ್ಫೋಟ ಮಾಡೋದಕ್ಕೆ ಅದರದ್ದೇ ಆದಂತ ಒಂದಷ್ಟು ಗೈಡ್ಲೈನ್ಸ್ ಗಳಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಸ್ಫೋಟ ಮಾಡಲಾಗುತ್ತೆ, ಎಷ್ಟು ದೊಡ್ಡದಾಗಿ ಅವರು ಕ್ವಾರಿಯನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ, ಅಂದ್ರೆ ಕ್ವಾರಿ ಕೊರೆಯಲು ಅವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಇವರು ಹೋಗಿ ಸಂಪರ್ಕ ಮಾಡಿ ಅವರಿಗೆ ಒಂದಷ್ಟು ಡೀಟೇಲ್ಸ್ ಗಳನ್ನ ಕೊಟ್ಟು ನಂತರ ಅವ್ರು ಪರ್ಮಿಷನ್ ತೆಗೆದುಕೊಂಡು, ಯಾಕಂದ್ರೆ ಜನರು ಇರುವಂತಹದ್ದಾಗಿರ್ಬೋದು, ಮತ್ತೆ ಅಲ್ಲಿ ಜನರು ಇರುವಂತಹ ಸ್ಥಳದಿಂದ ಎಷ್ಟು ದೂರ ಇದೆ ಆ ಒಂದು ಜಾಗ, ಅದೆಲ್ಲವನ್ನ ನೋಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅದಾದ್ಮೇಲೆ ಪರ್ಮಿಷನ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದು ಕೂಡ ಒಂದಷ್ಟು ಷರತ್ತುಗಳ ಮೇರೆಗೆ ಪರ್ಮಿಷನ್ ಕೊಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಈ ರೀತಿಯಾಗಿ ರಾಶಿ ಕಡ್ಡಿಗಳು ಏನ್ ಪತ್ತೆಯಾಗಿದೆ, ಸುಮಾರು 225 ಜಿಲೆಟಿನ್ ಕಡ್ಡಿಗಳು ಮತ್ತೆ 50 ಡಿಟೋನೇಟರ್ ಕಡ್ಡಿಗಳು ಇಲ್ಲಿ ಪತ್ತೆಯಾಗಿರೋದ್ರಿಂದ ಇವ್ರು ಎಷ್ಟು ದೊಡ್ಡ ಮಟ್ಟಿಗೆ ಕ್ವಾರಿಯನ್ನ ಕೊರಿಸಲಾಗ್ತಿತ್ತು, ಅಥವಾ ನಿಜಕ್ಕೂ ಕೂಡ ಕ್ವಾರಿ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇದೆಯೋ, ಅಥವಾ ಎಷ್ಟು ಕ್ವಾರಿಗಳನ್ನ ಇವರು ಕೊರೆಯೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಆರೋಪಿಗಳಂತೂ ಕ್ವಾರಿ ಕೊರೆಯೋದಕ್ಕೆ ನಾವು ತಂದಿದ್ವಿ ಅಂತ ಹೇಳಲಾಗ್ತಿದೆ. ಇದನ್ನ ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಟಿದ್ರು. ಆ ಒಂದು ವಿಚಾರ ಪೊಲೀಸರಿಗೆ ಗೊತ್ತಾಗಿ ಅದನ್ನ ಹೋಗಿ ಟ್ರೇಸ್ ಮಾಡುವಂತ ಕೆಲಸವನ್ನ ಅವಲಹಳ್ಳಿ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಶೇಖರಣೆ ಮಾಡಿ ಇಟ್ಟಿದ್ರು, ಇನ್ನು ಕೂಡ ಅದನ್ನ ಕಾರ್ಯಾಚರಣೆಗೆ ಬಳಸಿರ್ಲಿಲ್ಲ. ಆದ್ರೆ ಈ ಆರೋಪಿಗಳು ಮಾತ್ರ ಸದ್ಯಕ್ಕೆ ಕ್ವಾರಿಯನ್ನ ಕೊರೆಯೋದಕ್ಕೆ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ವೆರಿಫಿಕೇಶನ್ ಅನ್ನ ಮಾಡ್ತಿದ್ದಾರೆ. ಇವರು ಯಾವ ಅಧಿಕಾರಿಯನ್ನ ಸಂಬಂಧಪಟ್ಟಂತ ಅಧಿಕಾರಿಯನ್ನ ಸಂಪರ್ಕ ಮಾಡಿರೋದಾಗಿರ್ಬೋದು, ಆ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಕ್ಲಾರಿಫಿಕೇಶನ್ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಶರ್ಮಿತಾ. ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಾದೇಶ್, ಶಿಕ್ಷಣದ ಮಾಹಿತಿಗೆ. ಜಿಲೆಟಿನ್ ಜೊತೆಯಲ್ಲಿ ವೈರ್ಗಳು ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಕಲ್ಲು ಕ್ವಾರಿಯಲ್ಲಿ ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ಇದನ್ನ ನಾವು ಕ್ಯಾರಿ ಮಾಡಿದ್ವಿ, ಸಂಗ್ರಹ ಮಾಡಿದ್ವಿ ಅಂತ ಹೇಳಿ ಮಾಲೀಕರು ಮತ್ತೆ ಅಲ್ಲಿರುವಂತಹ ಕೆಲಸಗಾರರು ಹೇಳ್ತಾ ಇದ್ದಾರಂತೆ. ಅವರನ್ನು ವಶಕ್ಕೆ ಪಡೆದು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾಕಂದ್ರೆ ಈ ತರ ಜಿಲೆಟಿನ್ ಕಡ್ಡಿಗಳು ಭಾರೀ ಗಾತ್ರದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಮತ್ತೆ ವೈರ್ಗಳು ಕೂಡ ಇರೋದ್ರಿಂದ, ಅಂದ್ರೆ ಇದು ನಿಜಕ್ಕೂ ಕಲ್ಲು ಕ್ವಾರಿಗೆ ತರಲಾಗಿತ್ತ, ಕಲ್ಲು ಕ್ವಾರಿ ನಡೆಸೋದಕ್ಕೆ ಅವರು ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ, ಎಷ್ಟು ಪ್ರಮಾಣದಲ್ಲಿ ಇಂತಹ ಸ್ಫೋಟಕಗಳನ್ನ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಗೈಡ್ಲೈನ್ಸ್ ಏನು ಹೇಳುತ್ತೆ, ಹೀಗೆ ಹಲವಾರು ಆಯಾಮಗಳಲ್ಲಿ ಒಂದ್ ಕಡೆ ತನಿಖೆ ಆದ್ರೆ ಇನ್ನೊಂದು ಕಡೆ ಏನಾದರೂ ದುಷ್ಕೃತ್ಯ ಮಾಡುವಂತ ನಿಟ್ಟಲ್ಲಿ ಸ್ಫೋಟಕಗಳನ್ನ ಸಂಗ್ರಹಿಸಿ ಇಡಲಾಗಿತ್ತ, ಈ ಬಗ್ಗೆನೂ ಕೂಡ ಅನುಮಾನಗಳಂತೂ ಈ ರೀತಿ ಸ್ಫೋಟಕಗಳು ಸಿಕ್ಕಂತ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ. ಆ ಬಗ್ಗೆನೂ ಕೂಡ ತನಿಖೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ.